ಹಲೋ, ಎಲ್ಲೋ ನಮಸ್ಕಾರ. ಇವತ್ತು ರೀಸೆಂಟಾಗಿ ನನಗೆ ಕರ್ನಾಟಕದಲ್ಲಿ ಬೈಲಳು KHV ಪ್ರಾಜೆಕ್ಟ್ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೆ. ತುಂಬ ಲಾಟ್ರಿಗೂ ವಿಡಿಯೋ ಹಾಕಿದ್ದೆ. ಲಾಟ್ರಿ ಹೇಗಾಯಿತು ವಿಡಿಯೋ ಆಗಿದೆ. ಈಗ ಆಲ್ರೆಡಿ ಮೊನ್ನೆಯಿಂದ ತುಂಬ ಜನಕ್ಕೆ ಅಲಾಟ್ಮೆಂಟ್ ಲೆಟರ್ ಕೂಡ ಬಂದ್ಬಿಟ್ಟಿದೆ. ಸೊ ನಿಮಗೆ ಈ ಬೈಲಳು KHVದು ಎಂಟೈರ್ ಪ್ರೊಸೆಸ್ಸು, ಅಂದರೆ ಈಗ ಲಾಟ್ರಿ ಅಲಾಟ್ಮೆಂಟ್ ಬರ್ತಾ ಇದೆ, ತುಂಬ ಜನಕ್ಕೆ ಬಂದಿರಲ್ಲ, ಇನ್ನೊಂದು ವಾರದಲ್ಲಿ ಬರುತ್ತೆ. ಸೊ ಲಾಟ್ರಿ ಬಂದಮೇಲೆ ಅಲಾಟ್ಮೆಂಟ್ ಲೆಟರ್ ಬಂದಮೇಲೆ ಹೇಗೆ ಪೇಮೆಂಟ್ ಮಾಡಬೇಕು, ಯಾವ ಥರ ಬ್ಯಾಂಕ್ ಲೋನನ್ನು ಅಪ್ರೋಚ್ ಮಾಡಬೇಕು, ಪ್ರೊಸೆಸ್ ಹೇಗಿರುತ್ತೆ, ಲೀಸಲ್ಲಿ ಬಂದಿದೆ, ಲೀಸ್ ಬಗ್ಗೆನೂ ಹೇಳ್ತೀನಿ, ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಎಂಡ್ ಟು ಎಂಡ್ ಹೇಳ್ತೀನಿ. ನಮಗೆ ಆಲ್ರೆಡಿ ಓನರ್ಸ್ ಗ್ರೂಪ್ ಇದೆ, ಅದರ ಬಗ್ಗೆ ಎಲ್ಲ ತಿಳ್ಕೊಳ ಈ ವಿಡಿಯೋದಲ್ಲಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಪಾಯಿಂಟ್ A to ಪಾಯಿಂಟ್ Z ಎಲ್ಲನೂ ಕವರ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಒಳಗಡೆ. ಸೊ ಇವತ್ತೆಲ್ಲ ವಿಡಿಯೋ ಶೂಟ್ಗೆ ಇನ್ಸ್ಟಾಗ್ರಾಮ್ಗೆ ವಿಧಾನಸೌಧಕ್ಕೆ ಬಂದಿದ್ವಿ. ಸೊ ಈಗ ಜಸ್ಟ್ ನನಗೆ ನಮ್ದು ಆಲ್ರೆಡಿ ಗ್ರೂಪ್ ಇದೆ, ನಾವು ತುಂಬ ಓನರ್ಸು ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಈಗ ಆಲ್ರೆಡಿ ಒಂದು 5 ರಿಂದ 6 ಜನ ನನಗೆ ಕನ್ಫರ್ಮು ಮಾಡಿದ್ದಾರೆ ಅಲಾಟ್ಮೆಂಟ್ ಲೆಟರ್ ಬಂದಿದೆ ಅಂತ ಹೇಳಿ. ಸೊ ಇವರೆಲ್ಲ ಈಗ ನೀವು ಮಾಡಬೇಕಾಗಿರೋದು ಫಸ್ಟ್ ವೆರಿ ಇಂಪಾರ್ಟೆಂಟ್ ವರ್ಕು, ನಿಮಗೆ ಇನ್ನೂ ಅಲಾಟ್ಮೆಂಟಲ್ಲಿ ಬಂದಿಲ್ಲ ಅಂತಂದರೆ, ಸೊ ಐ ಥಿಂಕ್ ಇನ್ನೊಂದು 5 ದಿವಸ ಅಥವಾ ಒಂದು ವಾರ ಅಥವಾ ನೆಕ್ಸ್ಟ್ 15 ಡೇಸು ನೀವು ನಿಮ್ಮದು ಲೋಕಲ್ ಅಡ್ರೆಸ್ ಪೋಸ್ಟ್ ಮ್ಯಾನ್ ಜೊತೆ ಸ್ವಲ್ಪ ಟಚಲ್ಲಿರಿ. ಯಾವುದೇ ಕಾಲ್ ಬಂದರೂ ಮಿಸ್ ಮಾಡಬೇಡಿ. 2 ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಮಾಡಲೇಬೇಕು. ಒಂದು, ಅಲಾಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಯಾವ ಸೈಟ್ ಅಲೋಕೇಟ್ ಆಗಿದೆ ನಿಮಗೆ ಗೊತ್ತಾಗಿದೆ. ಸೊ ಸೈಟ್ ಅಲೋಕೇಶನ್ ಆಗಿರೋದ್ರಿಂದ ನೀವು ಲೇಔಟ್ಗೆ ಹೋಗ್ಬಿಟ್ಟು ಸೈಟನ್ನು ನೋಡಿ, ವಿಡಿಯೋ ತಗೊಳ್ಳಿ, ಫೋಟೋ ತಗೊಳ್ಳಿ, ಫ್ಯಾಮಿಲಿಗೆಲ್ಲ ತೋರಿಸಿ. ಎರಡನೇದು, ಅಲಾಟ್ಮೆಂಟ್ ಲೆಟರ್ ಆಲ್ರೆಡಿ ಡಿಸ್ಪ್ಯಾಚ್ ಆಗಿರೋದ್ರಿಂದ ನೀವೇನಾದರೂ ಲೋನು, ಫಾರ್ ಎಕ್ಸಾಂಪಲ್ LIGಗೆ ಒಂದು 21 lakhs, MIGಗೆ ಒಂದು 27 lakhs, HIGಗೆ ಒಂದು 40+ lakhs ಹತ್ತತ್ರ ಬಜೆಟಲ್ಲಿದೆ. ಸೊ ನೀವೇನಾದರೂ ಲೋನ್ಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಬೇಸ್ಡ್ ಆನ್ ನಿಮ್ಮ ಕ್ರೆಡಿಬಿಲಿಟಿ ಮೇಲೆ ಲೋನ್ ಬ್ಯಾಂಕ್ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೇನಾದರೂ ಲೋನ್ಗೆ ಹೆಲ್ಪ್ ಬೇಕಂದ್ರೆ ನನಗೂ ಕೂಡ ಕಾಲ್ ಮಾಡಿ. ನಮ್ಮ ಹತ್ರ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಅಲಾಟ್ ಆದವರಿಗೆ ತುಂಬ ಜನಕ್ಕೆ HDFC ಮತ್ತು SBI ಕಡೆಯಿಂದ ಲೋನ್ ಮಾಡಿಸ್ಕೊಟ್ಟಿದ್ದೆ. ಆ ಕಾಂಟ್ಯಾಕ್ಟ್ನು ಕೂಡ ಡೀಟೇಲ್ನ ಶೇರ್ ಮಾಡ್ತೀನಿ. ಲೆಟರ್ ಬಂದ ತಕ್ಷಣ ಲೆಟ್ರಲ್ಲಿ ನಿಮಗೆ ಒಂದು ಯೂನಿವರ್ಸಲ್ ಆಗಿ ಒಂದು ಅಕೌಂಟನ್ನು ಕೊಟ್ಟಿರ್ತಾರೆ. ಆ ಅಕೌಂಟ್ಗೆ ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಲಿಕ್ಕೆ ನೀವು ಮಿನಿಮಮ್ 4 months ಟೈಮ್ ಇರುತ್ತೆ. ಅಂದರೆ ಈ ಮಂತ್ ಎಂಡಿಗೆ ಏನಾದ್ರು ಒಳಗಡೆ ಎಲ್ಲ ಲೆಟರ್ಗಳು ಬಂದರೆ ನಿಮಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ ಹೇಳಿಬಿಟ್ಟು ಟೋಟಲ್ಲು ನಿಮಗೆ 4 ತಿಂಗಳು ಪೇಮೆಂಟ್ ಮಾಡೋಕ್ಕೆ ಟೈಮ್ ಇರುತ್ತೆ. ಈ 4 ತಿಂಗಳಲ್ಲಿ 4 ಕಂತು 25%, 25%, 25%, 25% ಇರುತ್ತೆ. ಸೊ ಈ ಎಲ್ಲ ಪೇಮೆಂಟನ್ನು ನೀಟಾಗಿ ಮಾಡಿಬಿಟ್ಟು ನೀವೇನಾದರೂ ಲೋನ್ ತೊಗೊಂಡೋಗಿದ್ರೆ ಲೋನ್ ನಿಮ್ಗೆ ಎಷ್ಟು ಅಪ್ರೂವ್ ಆಗುತ್ತೆ ಅದನ್ನು ಕೂಡ ಪೋರ್ಷನಲ್ಲಿ, ಅಲ್ಲ 3 ಕಂತು ನೀವು ಲೋನಲ್ಲಿ ತುಂಬೋದಾಗಲಿ ಅಥವಾ 2 ಕಂತು ಲೋನ್ ತುಂಬೋದಾಗಲಿ, 1 ಕಂತು ಲೋನ್ ತುಂಬೋದಾಗಲಿ ನಿಮ್ಗೆ ಕಂಫರ್ಟಬಲ್ ಆಗಿ ಮಾಡಿದ್ಮೇಲೆ ಟ್ರಾನ್ಸಾಕ್ಷನ್ ಎಲ್ಲ ಸೇವ್ ಮಾಡ್ಕೋಬೇಕು. ಓಕೆ, ಸೊ ಈ ಪ್ರಾಜೆಕ್ಟ್ಗೆ KHBಯಲ್ಲಿ ಕೇಸ್ ವರ್ಕರ್ ಅಂತ ಇರ್ತಾರೆ. ಒಂದ್ಸಲ ಪೇಮೆಂಟ್ ಎಲ್ಲ ಆದಮೇಲೆ ನೀವು ಆ KHB ಕೇಸ್ ವರ್ಕರ್ಗೆ ಹೋಗಿ ಎಲ್ಲ ಪ್ರೂಫನ್ನು ಕೊಟ್ಟು ಒಂದು ಪಾಸ್ ಶೀಟ್ ಅಂತ ಹೇಳಿ ಕಲೆಕ್ಟ್ ಮಾಡಬೇಕು. ಪಾಸ್ ಶೀಟ್ ಇಸ್ ನಥಿಂಗ್ ಬಟ್ ಲೆಡ್ಜರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೀವು ಮಾಡಿರೋ ಪ್ರತಿಯೊಂದು ಪೇಮೆಂಟ್ಗೂ ಅವರು ಪ್ರೂಫ್ ಮಾಡ್ತಾರೆ, ಪ್ರೂಫನ್ನು ಕೊಡ್ತಾರೆ. ಸೊ ಆ ಪ್ರೂಫು ನಿಮಗೆ ಇಟ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ಅಲ್ಲಿ ಒಬ್ಬರು RO ಅಥವಾ ಮತ್ತೊಬ್ಬರು ಕೇಸ್ ವರ್ಕರ್ ಇರ್ತಾರೆ, ಅವರು ಕೂಡ ನಿಮಗೆ ಅವನ್ನೆಲ್ಲ ನೀವು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ ಒಂದು ಲೆಟರ್ ಕೊಡಬೇಕು, ಸೇಲ್ ಡೀಡ್ ಕೊಡಿ ಪೇಮೆಂಟ್ ಆದಮೇಲೆ. ಸೊ ಅವ್ರು ನಿಮಗೆ ಸೇಲ್ ಡೀಡ್ ಕೊಡ್ತಾರೆ. ಈಗ ಅಲಾಟ್ಮೆಂಟ್ ಲೆಟ್ರಲ್ಲಿ ಲೀಸ್ ಬಂದಿದೆ. ನೀವು ಈ ಪ್ರಾಪರ್ಟಿನ 5 ವರ್ಷ ಮಾರೋಕ್ಕಾಗಲ್ಲ, ಬಟ್ ಲೀಸ್ ಬಂದಿರೋದ್ರಿಂದ ಈ ಪ್ರಾಪರ್ಟಿ ನೀವು ರಿಜಿಸ್ಟರ್ ಮಾಡಿಕೊಂಡು 5 ವರ್ಷ ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡೋಂಗಿದ್ರೆ ಇಮಿಡಿಯೇಟ್ಲಿ ನಿಮಗೆ ಅವರು ಕನ್ಸ್ಟ್ರಕ್ಷನ್ ಅಪ್ರೂವಲ್ ತೊಗೊಂಡು ಎಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ನೀವು ಅದನ್ನು ಪರ್ಮನೆಂಟ್ ಆಗಿ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡಿಕೊಡ್ತಾರೆ. ಬಟ್ ಟಿಪಿಕಲಿ 5 ವರ್ಷ ನಿಮ್ಮದು ಇಂಟೆನ್ಷನ್ ಮಾರೋದೇ ಆಗಿತ್ತು ಅಂದರೆ ನೆಕ್ಸ್ಟ್ 5 ವರ್ಷ ಇದನ್ನು ಮಾರೋದು ತುಂಬ ಕಷ್ಟ. ದೇರ್ ಮೈಟ್ ಬಿ ಅ ಪ್ಲಾನ್ ಬಿ, ಬಟ್ ಆಸ್ ಆಫ್ ನನಗೆ ಗೊತ್ತಿಲ್ಲ. ಬಟ್ ಆಸ್ ಪರ್ ದ ಲೀಸ್ ಇಸ್ ಅ ಲೀಸ್ 5 ವರ್ಷದವರೆಗೂ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಪೊಸಿಷನ್ ತೊಗೊಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಲೋನ್ ತೊಗೊಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಖಾತಾ ಆಗದೆ ಇರೋ ಕಾರಣ ಪ್ರೀವಿಯಸ್ಲಿ ಅಲಾಟ್ಮೆಂಟ್ ಆದವ್ರಿಗೂ ಕೂಡ ಇನ್ನೂ ಸೇಲ್ ಡೀಡನ್ನು ಯಾರೂ ಕೊಟ್ಟಿಲ್ಲ. ಸೊ ಸೇಲ್ ಡೀಡು ಅವ್ರಿಗೂ ಕೂಡ ಬರದೇ ಇರೋದ್ರಿಂದ ತುಂಬ ಜನ ಲೀಸ್ ವರ್ಕಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ರೀಸೆಂಟಾಗಿ ಚೆಕ್ ಮಾಡಿರೋ ಪ್ರಕಾರ ಇಂಜಿನಿಯರ್ ಜೊತೆ ಲೀಸ್ ವರ್ಕ್ ಆಲ್ಮೋಸ್ಟ್ ಮುಗಿದಿದೆ. ಜೂನ್ ಜುಲೈ ಒಳಗಡೆ ಪ್ರೀವಿಯಸ್ ಅಲಾಟ್ ಆದ್ರೂ ಕೂಡ ಈ ಅಲಾಟ್ ಆದರೂ ಕೂಡ ಸೇಲ್ ಡೀಡ್ ಇಶ್ಯೂ ಆಗೋದು 99% ಕರೆಕ್ಟ್ ಆಗಿದೆ. ಸೊ ಬಟ್ ಹಿಂದೆ ಮುಂದೆ ಆದ್ರೂ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಎಸ್, ಪೇಮೆಂಟ್ ಮಾಡೋದ್ರಿಂದ ಹಿಡಿದು ನೀವು KHBಗೆ ಡಾಕ್ಯುಮೆಂಟ್ ಕೊಡೋದ್ರಿಂದ ಹಿಡಿದು
ಸೇಲ್ ಇಡ್ಸ್ಕೊಂಡ್ಬಿಟ್ಟು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋದಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ನ ಏನಾದರೂ ಶೇರ್ ಮಾಡಿದ್ದೀನಿ. ಯಾವ್ದಾದ್ರು ಸ್ಟೆಪ್ಸ್ ಬಿಟ್ಟಿದ್ರೆ ನನಗೆ ಫೋನ್ ಮಾಡಿ, ಮೆಸೇಜ್ ಮಾಡಿ ಈ ವಿಡಿಯೋ ಕೆಳಗಡೆ, ನಾನು ನಿಮಗೆ ಕಮೆಂಟಲ್ಲೆಲ್ಲ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ನಿಮಗೆ ಫ್ರೀಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಮಜಾ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬಟ್ ನಮ್ಮದು ಓನರ್ಸ್ ಗ್ರೂಪು ಇದೆ. ಓಕೆ, ನೀವು ಓನರ್ಸ್ ಗ್ರೂಪ್ಗೆ ಏನಾದರೂ ಬರೋಂಗಿದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿ. ನಾವು ಅದಕ್ಕೊಂದು ಸ್ಮಾಲ್ ಕನ್ಸಲ್ಟೇಷನ್ ಫೀನ ಚಾರ್ಜ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಅಲಾಟ್ಮೆಂಟ್ ಆದವ್ರನ್ನ ಒಂದು ಓನರ್ಸ್ ಗ್ರೂಪ್ ಅಂತ ಮಾಡಿ ನಿಮ್ಮ ಜೊತೆ ಟಚ್ಚಲ್ಲಿದ್ದು ಈ ಎಲ್ಲ ಸ್ಟೇಜ್ಗಳಲ್ಲಿ ನಿಮಗೆ ಕಾಲ್ ಮಾಡಿದಾಗ ಇನ್ಫಾರ್ಮೇಷನ್ ಕೊಡೋದಾಗಲಿ, ನೀವೇನಾದರೂ KHBಗೆ ಹೋಗೋ ಕಷ್ಟ, ಅವ್ರಿಗೆ ಕಾಲ್ ಮಾಡಿದಾಗ ಕಾಲ್ ರೆಸ್ಪಾಂಡ್ ಮಾಡಲ್ಲ, ಅಥವಾ ಈ ಹೇಳಿರೋ ವಿಡಿಯೋನು ನೀವು ರೆಫರ್ ಮಾಡೋದಲ್ಲೇ ಮರೆದಿರ್ತೀರಾ, ಈ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಓನರ್ಸ್ ಗ್ರೂಪ್ ಇದೆ. ಓನರ್ಸ್ ಗ್ರೂಪ್ ಬರೋದ್ರಿಂದ ತುಂಬ ಹೆಲ್ಪ್ ಇದೆ. ಐ ವಿಲ್ ಆ್ಯಕ್ಟ್ ಆಸ್ ಎ ಕಸ್ಟಮರ್ ಕೇರ್. ನಿಮಗೆ ಪ್ರತಿ ಸಲನೂ ಕಾಲ್ ಮಾಡಿದಾಗ ಇದೇ ಪ್ರಾಜೆಕ್ಟ್ ಅಲ್ಲ, ಮುಂದೆ ಏನೇ ಪ್ರಾಜೆಕ್ಟ್ ಬಂದ್ರೂ ಇರುತ್ತೆ. ಬಟ್ ಫೀ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಂಗೆ ಕಾಲ್ ಮಾಡಿ. ವೆರಿ ಮಿನಿಮಲ್ ಫೀಸ್ ಆಗಿರುತ್ತೆ ನಂದು, ಯಾವಾಗಲೂ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವೇನಾದ್ರು ಅಲಾಟ್ ಆಗಿದ್ರೆ ಕಾಲ್ ಮಾಡಿ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಬನ್ನಿ ಓನರ್ಸ್ ಗ್ರೂಪ್ಗೆ. ಓನರ್ಸ್ ಗ್ರೂಪ್ ಆಲ್ರೆಡಿ ಅಸೋಸಿಯೇಷನ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಓನರ್ಸ್ ಅಸೋಸಿಯೇಷನ್ ಒಂದು ಕ್ಲೋಸ್ ಟು 70-80 ಪೀಪಲ್ಸ್ ಆಲ್ರೆಡಿ ಪ್ರೀವಿಯಸ್ಲಿ ಅಲಾಟ್ ಆದವರು ಅಲ್ಲಿ ಇದ್ದಾರೆ. ಸೊ ಈ ಸಲ ನಾನು ಆಲ್ರೆಡಿ ಓನರ್ಸ್ ಗ್ರೂಪಲ್ಲಿ ಕ್ಲೋಸ್ ಟು ಆಲ್ರೆಡಿ 10 ಪೀಪಲ್ ಇದ್ದಾರೆ. ಓಕೆ, ಸೊ ಅವ್ರಿಗೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇನ್ನೊಂದು 3 ವರ್ಷ ಬಿಟ್ಟು ಪ್ರಾಪರ್ಟಿ ಸೆಲ್ ಮಾಡಬೇಕಂದ್ರೆ ನಮ್ಮ ಚಾನಲಲ್ಲಿ KHB ಸೈಟ್ಗೋಸ್ಕರ ಬೆಂಗಳೂರಲ್ಲಿ ಹುಡುಕಾಡೋರು ತುಂಬ ಜನ ಇರ್ತಾರೆ. ಸೊ ಐ ವಿಲ್ ಬಿ ಇನ್ ದ ರೈಟ್ ಪೊಸಿಷನ್ ಟು ಇವನ್ ಹೆಲ್ಪ್ ಯು ಇನ್ ದ ಫ್ಯೂಚರ್ ಸೇಲ್ ಮಾಡಲಿಕ್ಕೆ. 5 ವರ್ಷ ಬಿಟ್ಟಾಗಲಿ, 10 ವರ್ಷ ಬಿಟ್ಟಾಗಲಿ, ಇಲ್ಲ ನೀವೇನಾದರೂ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ನನ್ನ ಕಡೆ ಒಂದು ಒಪಿನಿಯನ್ ತೊಗೋಬೋದು. ಯಾಕೆಂದರೆ ನಾನು ಕೂಡ ತುಂಬ ಕನ್ಸ್ಟ್ರಕ್ಷನ್ ರೀಸೆಂಟಾಗಿ ಒಂದು ಕೂಡ ಮಾಡಿದ್ದೀನಿ. ಬೆಂಗಳೂರಲ್ಲೂ ನನಗೊಂದು 2-3 ಜನ ತುಂಬ ಐಡಿಯಾ ಇದೆ. ಸೊ ನನ್ನ ಕಡೆಯಿಂದ ಆದರೂ ಸಹಾಯ ಬೇಕಂದ್ರೂ ನಾವು ಹೆಲ್ಪ್ ಮಾಡ್ತೀವಿ. ಲೋನ್ ಬೇಕಂದ್ರೂ ನಾನು ಆಲ್ರೆಡಿ HDFC ಮತ್ತು SBI ತುಂಬ ನಮ್ಮ ಸಬ್ಸ್ಕ್ರೈಬರೇ ಆ ಬ್ಯಾಂಕಿಗೆ ಕೆಲಸ ಮಾಡೋರು ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ನಿಮ್ಗೆ ಯಾವ ಬ್ಯಾಂಕ್ ಕಂಫರ್ಟ್ ಇದೆ ಆ ಬ್ಯಾಂಕಿಗೆ ಕೊಡ್ತೀನಿ. ಲಾಸ್ಟ್ ಪ್ರೀವಿಯಸ್ ಅಲಾಟ್ಮೆಂಟಲ್ಲಿ ಕ್ಲೋಸ್ ಟು ಒಂದು 10-15 ಜನಕ್ಕೆ ನಾವು HDFCಯಿಂದನೇ ಲೋನ್ ಕೊಡಿಸಿದ್ದೀವಿ. ಸೊ ಈ ಥರ ಈ ಓವರ್ ದ ಪ್ರೊಸೆಸ್ಸಲ್ಲಿ ನಿಮಗೆ ಏನೇ ಬಂದರೂ ಎಲ್ಲ ಡೀಟೇಲ್ಸ್ನ ನಾವು ಅನ್ನೋದಕ್ಕಿಂತ ನಾನೇ ಪರ್ಸ್ನಲ್ ಆಗಿ ನಿಮಗೆ ಇದು ಮಾಡ್ತೀನಿ. ನೀವು ಬರೋದ್ರಿಂದ ನಿಮಗೆ ನನ್ನ ಆಕ್ಸೆಸ್ ಕೂಡ ಸಿಗುತ್ತೆ. ನೀವು ಕೊಡೋ ಫೀಸ್ ಆಗಲಿ ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಗೆ ಇರೋದಿಲ್ಲ. ಸೊ ನೀವು ಕೊಡೋ ಫೀಸು ಮೆಂಬರ್ಶಿಪ್ ಅಂತ ಅಂದ್ಕೊಳ್ಳಿ. ನನ್ನ ಚಾನಲಲ್ಲಿ ಫ್ಯೂಚರಲ್ಲಿ ಏನೋ ಬರೋ ಲೇಔಟ್ ಆಗಿರಲಿ, ಡಿಮ್ಯಾಂಡ್ ಸರ್ವೆ ಆಗಿರಲಿ, ಆಕ್ಷನ್ ಆಗಿರಲಿ, ನಿಮಗೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೋಬೇಕಂತಂದಾಗ ನಿಮ್ಮ ಕಡೆ ಒಂದು ಮಿಸ್ ಕಾಲ್ ಮೆಸೇಜ್ ಬಂದರೆ ಐ ವಿಲ್ ಬಿ ಇನ್ ಅ ರೈಟ್ ಪೊಸಿಷನ್ ಟು ರೆಸ್ಪಾಂಡ್ ಯು ವೆರಿ ಫಸ್ಟ್ಲಿ. ಸೊ ಹಾಗಾಗಿ ಕಮ್ ಜಾಯ್ನ್ ಅಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಮ್ಮ ಚಾನಲಲ್ಲಿ ರೀಸೆಂಟಾಗಿ ತುಂಬ ವಿಡಿಯೋಸ್ ಇದೆ. ಎಲ್ಲ ರೀಸೆಂಟಾಗಿ ಬೆಂಗಳೂರಲ್ಲಿ ನಡೀತಾ ಇರೋ ಪ್ರತಿಯೊಂದು ಪ್ರಾಜೆಕ್ಟು ಡೀಟೇಲ್ಸ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಆಕ್ಷನ್ ನಡೀತಾ ಇದೆ. ಈ ವಿಡಿಯೋನ ನಾನು 8th ಸಂಡೇ ಶೂಟ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಆಕ್ಷನ್ ವಿಡಿಯೋ ಹಾಕಿದ್ದೀನಿ. ಶಿವಮೊಗ್ಗದಲ್ಲಿ KHB ಕಡೆಯಿಂದ ಒಂದು ಡಿಮ್ಯಾಂಡ್ ಸರ್ವೆ ಬಂದಿದೆ, ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ರೈಟ್ ನಾವು KHB ಆಕ್ಷನ್ ನಡೀತಾ ಇದೆ, ಅದು ಕೂಡ ವಿಡಿಯೋ ಇದೆ. ಎಲ್ಲ ಡೀಟೇಲ್ಸ್ ಇದೆ. ರೀಸೆಂಟ್ ವಿಡಿಯೋಸ್ ಎಲ್ಲ ನೋಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ ಕೇಸ್ ನೀವೇನಾದರೂ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಆಗಿದ್ದರೆ ನಮ್ಮ ಚಾನಲ್ನ ಯಾರಾದರೂ ಒಬ್ಬರ ಹತ್ರ ಶೇರ್ ಮಾಡಿ. ದಟ್ ವುಡ್ ಬಿ ಎ ಗ್ರೇಟ್ ಹೆಲ್ಪ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.